ನಮಸ್ತೆ, ನಾನು ಚಂದಾ ಪಾಂಡೆಮ್ಮಾಜಿ. ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೊಂದು ವಿಚಾರದೊಂದಿಗೆ ಇವತ್ತು ಬಂದಿದ್ದೀನಿ. ಏನು? ಹಲ್ಪುಡಿ. ಈಗ ಸಾಕಷ್ಟು ನಾವು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಹಲ್ಪುಡಿಗಳನ್ನು ಮಾಡ್ಕೊಳ್ಬೋದು. ಆದರೆ ಅದನ್ನು ನಾವು ಮಾಡ್ಕೊತಾನೇ ಇಲ್ಲ. ಈಗ ಯಾವುದ್ರಲ್ಲಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ತುಂಬ ಜನರಿಗೆ ಗೊತ್ತಿರುವಂಥದ್ದು ಏನು? ಜಾಯಿಕಾಯಿ. ಜಾಯಿಕಾಯಿ ಎಲ್ರಿಗೂ ಗೊತ್ತಲ್ವಾ? ಉಪ್ಪು ಎಲ್ರಿಗೂ ಗೊತ್ತಿರೋದೆ. ನಾವು ಮನೆಯಲ್ಲಿ ಜ್ಯೂಸ್ಗಳು ಮಾಡ್ಕೊಳ್ತೀವಿ. ಯಾವುದು? ನಿಂಬೆ ಹಣ್ಣಿಂದು. ಆ ಸಿಪ್ಪೆ ಏನು ಮಾಡ್ತೀವಿ? ಬಿಸಾಡ್ಬಿಡ್ತೀವಿ. ಅದೇ ಸಿಪ್ಪೆಯನ್ನು ಬಳಸ್ಕೊಂಡು, ಅದೇ ಜಾಯಿಕಾಯಿಯನ್ನು ಬಳಸ್ಕೊಂಡು, ಮನೆಯಲ್ಲಿರೋ ಉಪ್ಪನ್ನು ಬಳಸ್ಕೊಂಡು ಹೇಗೊಂದು ಒಳ್ಳೆ ಹಲ್ಪುಡಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ. ಮೊದಲಿಗೆ ಏನು ಮಾಡಬೇಕು? ಜಾಯಿಕಾಯಿ ಒಣಗಿದ್ದೇ ಸಿಗುತ್ತೆ, ಅದನ್ನು ಚೆನ್ನಾಗಿ ಜಜ್ಕೊಳ್ಬೇಕು. ಸ್ವಲ್ಪ ಜಜ್ಕೊಂಡು ಇಟ್ಕೊಳ್ಳೋ ಅಂಥದ್ದು. ಇನ್ನು ಈ ನಿಂಬೆಹಣ್ಣಿನ ಸಿಪ್ಪೆ, ಅದರ ರಸವನ್ನು ತೆಗೆದುಕೊಂಡ ನಂತರ ಸಿಪ್ಪೆ ಉಳಿಯುತ್ತಲ್ವ, ಆ ಸಿಪ್ಪೆಯನ್ನು ಮೊದಲಿಗೆ ಚೆನ್ನಾಗಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಥರ ಮಾಡಿಕೊಂಡು ಒಣಗಿಸ್ಕೋಬೇಕು. ಚೆನ್ನಾಗಿ ಒಣಗಿರ್ಬೇಕು ಎರಡೂ ಪದಾರ್ಥಗಳು. ಯಾಕೆ ಅಂದರೆ ಅದಕ್ಕೆ ಸ್ವಯಂ ಅಗ್ನಿ ಅಂತೀವಿ. ಅಂದರೆ ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ, ಒಂದು ಕಬ್ಬಿಣದ ಬೊಟ್ಲಲ್ಲಿ ಅದನ್ನೆಲ್ಲ ಹಾಕ್ಬಿಡೋದು. ಹಾಕಿಬಿಟ್ಟು ಸ್ವಯಂ ಅಗ್ನಿಯನ್ನು ಕೊಡೋದು. ಅಂದರೆ ಅದಕ್ಕೆ ಬೆಂಕಿ ಹಚ್ಚೋದು. ಯಾವುದೇ ಪೇಪರ್ ಆಗಲಿ ಎಣ್ಣೆಗಳಾಗಲಿ ಹಾಕಬಾರ್ದು. ಸೀಮೆಣ್ಣೆ ಗಿಮೆಣ್ಣೆ ಹಾಕೋಂಗಿರಲ್ಲ. ಡೈರೆಕ್ಟಾಗಿ ಅಗ್ನಿ ಕೊಡೋದು. ಡೈರೆಕ್ಟಾಗಿ ಅಗ್ನಿ ಹೆಂಗೆ ಕೊಡೋದು? ಕರ್ಪೂರದೊಂದಿಗೆ ಕರ್ಪೂರನ ಹಾಕಿಬಿಟ್ಟು ಬೆಂಕಿ ಹಚ್ಬಿಡೋದು. ಅದೇನಾಗುತ್ತೆ, ನಿಂಬೆಹಣ್ಣಿನ ಸಿಪ್ಪೆ ಸಿಟ್ರಿಕ್ ಅಲ್ವಾ, ಅದು ಒಳ್ಳೆ ದೀಪ ಉರಿದಂಗೆ ಉರಿಯುತ್ತೆ. ಸಿಪ್ಪೆ, ಒಣಗಿದ ಸಿಪ್ಪೆ ಅದೆರಡು ಚೆನ್ನಾಗಿ ಭಸ್ಮ ಮಾಡ್ಕೊಳ್ಬೇಕಂದ್ರೆ ಪುಡಿ ಆಗಿಬಿಡ್ಬೇಕು. ಸಂಪೂರ್ಣ ಭಸ್ಮದ ರೀತಿಯಲ್ಲಿ ಆಗುತ್ತೆ. ಯಾವುದು? ಜಾಯಿಕಾಯಿ ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಚೆನ್ನಾಗಿ ಪುಡಿ ಆದಮೇಲೆ ಅದನ್ನು ತೆಕ್ಕೊಂಡು ಒಂದು ಕಬ್ಬಿಣದ ಚಮಚದಿಂದ ಅದನ್ನು ಮತ್ತೆ ಚೆನ್ನಾಗಿ ಹೊಸಕಬೇಕು. ಅಂದರೆ ಪುಡಿ ಮಾಡಬೇಕು. ಮತ್ತೇನಾದರೂ ಅದರಲ್ಲಿ ಹಸಿ ಅಂಶ ಉಳಿದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು. ಉಳಿದಿದ್ರೆ ಪುನಃ ಕರ್ಪೂರ ಹಾಕಿ ಅದನ್ನು ಸಂಪೂರ್ಣ ಭಸ್ಮ ಮಾಡ್ಕೊಳ್ಳೋದು. ಅದೆಲ್ಲ ಭಸ್ಮ ಆದಮೇಲೆ ಒಂದು ಕಪ್ಪನೆ ಪುಡಿ ಭಸ್ಮ ಸಿಗುತ್ತಲ್ವ, ಅದಕ್ಕೆ ಉಪ್ಪಿನ ಪುಡಿಯನ್ನು ಬೆರೆಸುವಂಥದ್ದು. ಉಪ್ಪಿನ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಅದನ್ನು ಮತ್ತೆ ಅದೇ ಕಬ್ಬಿಣದ ಚಮಚದಿಂದ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋದು. ಅಂದರೆ ಉಜ್ಜೋದು, ಮರ್ದನ ಅಂತೀವಿ. ಮರ್ದನವನ್ನು ಮಾಡೋದು. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ತೆಗೆದಿಟ್ಕೊಳ್ಳೋದು. ಇದನ್ನು ಎಸ್ಪೆಷಲಿ ಚಿಕ್ಕ ಮಕ್ಕಳು ಈ ಸ್ವೀಟ್ ತಿಂತವೆ, ಹಲ್ಲೆಲ್ಲ ಹುಳುಕ ಆಗಿರ್ತವೆ, ಅವಕ್ಕೆ ಮತ್ತು ಹೊಸದಾಗಿ ಹಲ್ಲು ಬರ್ತಾ ಇರುತ್ತಲ್ಲ, ಆ ಮಕ್ಕಳಿಗೂ ಕೂಡ ಇದು ತುಂಬ ಒಳ್ಳೆಯ ದಂತ ಮಂಜನವಾಗುತ್ತೆ. ಹಲ್ಪುಡಿ ರಾತ್ರಿ ಮಲಗುವಾಗ, ಎಸ್ಪೆಷಲಿ ನಾನು ಯಾಕೆ ರಾತ್ರಿ ಮಲಗುವಾಗ ಇವುಗಳನ್ನು ಉಪಯೋಗ ಮಾಡಿ ಅಂದರೆ, ದ ಹೋಲ್ ನೈಟ್ ನಾವು ಯಾವುದನ್ನು ತಿನ್ನೋದಿಲ್ಲ, ಕುಡಿಯೋದಿಲ್ಲ. ಚೆನ್ನಾಗಿ ಅದನ್ನು ಮಸಾಜ್ ಕೊಟ್ಕೊಳ್ಳೋ ಥರ ಉಜ್ಕೊಂಡ್ಬಿಟ್ಟು, ತುಂಬ ಬಾಯಿ ಮುಕ್ಕಳಿಸ್ಬಾರ್ದು, ಅರ್ಧಂಬರ್ಧ ಬಾಯಿ ಮುಕ್ಕಳಿಸ್ಬಿಟ್ಟು ಮಲ್ಕೊಳ್ಳೋ ಅಂಥದ್ದು. ಅಂದರೆ ಅದರ ಒಂದು ಅಂಶ ಬಾಯಲ್ಲಿ ಉಳ್ಕೋಬೇಕು ಸ್ವಲ್ಪ ಸ್ವಲ್ಪವಾಗಿ, ಒಸಡು ಸಂದಿಗಳಲ್ಲಿ, ಅಥವಾ ಹಲ್ಲು ತೂತಾ ಇದ್ದರೆ ಅಲ್ಲಿ, ಅಥವಾ ಈ ಹಲ್ಲು ಹುಟ್ಟುತ್ತಾ ಇರುತ್ತಲ್ಲ ಮಕ್ಕಳಿಗೆ, ಆ ಗ್ಯಾಪ್ಗಳಲ್ಲಿ ಅದು ಸ್ವಲ್ಪ ಕೂತಿರ್ಬೇಕು ಅದರ ರಸ. ಅಷ್ಟು ಮಾತ್ರ ಬಾಯಿ ಮುಕ್ಕಳಿಸ್ಕೊಂಡು ಮಲ್ಗೋದ್ರಿಂದ ಫಲಿತಾಂಶ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ದುರ್ಗಂಧ ನಾಶ ಆಗತ್ತೆ, ಒಂದು ದಂತಕ್ಷಯ ಅಂದರೆ ಕ್ಯಾವಿಟೀಸ್ ಅಂತಿರಲ್ಲ ಅದು ಅವಾಯ್ಡ್ ಆಗುತ್ತೆ. ಆಲ್ರೆಡಿ ಆಗಿರೋದು ಸ್ಪ್ರೆಡ್ ಆಗಲ್ಲ. ಇದಕ್ಕೆಲ್ಲ ಈಸಿಯಾಗಿ ಬಳಸುವಂಥದ್ದು, ಮಾಡ್ಕೊಳ್ಳೋ ಅಂಥದ್ದು ಮನೇಲಿ ಸಿಗುವಂಥ ಪದಾರ್ಥಗಳು. ಮತ್ತು ಖಚಿತವಾಗಿ ನಿಮಗೆ ಗೊತ್ತು, ಇದೇ ಜಾಯಿಕಾಯಿ, ಇದೇ ನಿಂಬೆ ಸಿಪ್ಪೆ ಅಂತ ಗೊತ್ತಿರುತ್ತಲ್ವ, ಕನ್ಫ್ಯೂಷನ್ ಇರಲ್ಲ. ಆವಾಗ ಭಯವಿಲ್ಲದೆ ಪ್ರತಿಯೊಬ್ಬರೂ ಬಳಸುವಂಥದ್ದು ಈ ಒಂದು ಹಲ್ಪುಡಿ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಇದ್ರದ್ದು ಉಪಯೋಗ ತಗೊಳ್ತೀವಿ ಅಂದ್ಕೊಂಡು ಮತ್ತೊಂದು ವಿಚಾರ ಹೇಳ್ತೀನಿ ಇದ್ರ ಜೊತೆಗೆ. ಈ ಕೆಲವು ಸರ್ತಿ ನಾವು ಈ ಹಲ್ಪುಡಿ ಏನೋ ಮಾಡ್ಕೊಂಡ್ಬಿಟ್ವಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲವರಿಗೆ ಅರುಚಿ ಅಂತೀವಿ. ಅರುಚಿ ಅಂದರೆ ನಾಲ್ಗೆ ರುಚಿ ತಗೊಳ್ಳಲ್ಲ, ಒಂಥರ ಕಹಿ ಕಹಿ ಇರುತ್ತೆ. ಅಂಥವ್ರು ಏನು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈ ಹಲ್ಪುಡಿ ಮಾಡ್ಕೊಂಡಾಯಿತು, ಇದಕ್ಕೆ ಸಪೋರ್ಟಿವ್ ಆಗಿ ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜೊತೆ ಇದೇ ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಿ, ಚೆನ್ನಾಗಿ ಕಿವುಚ್ಕೊಂಡು ಅದರ ರಸವನ್ನು ಸೋಸ್ಕೊಂಡು ಒಂದು ಬಾಟ್ಲಲ್ಲಿ ತೆಗೆದಿಟ್ಕೊಂಡ್ಬಿಡೋದು. ಒಂದು 10 ml ಆ ಒಂದು ರಸಕ್ಕೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ, ಉಗುರು ಬೆಚ್ಚಿನ ನೀರನ್ನು ಹಾಕಿ, ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕಿ ನೀವು ಬ್ರಷ್ ಮಾಡಿದ ನಂತರ ಇದರಿಂದ ಬಾಯಿ ಮುಕ್ಕಳಿಸೋದ್ರಿಂದ ನಿಮ್ಮ ಬಾಯಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ.
ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ಒಂದು ಪುಸ್ತಕ ಮತ್ತು ಪೆನ್ ಇಟ್ಕೊಂಡು ಕಾಯ್ತಾ ಇರಿ. ನಮಸ್ತೆ.